ನಾನೇನು ಕೆಲಸ ಮಾಡಿದೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಯಾವ ರೀತಿ ಆದಾಯ ಮಾಡ್ತೀನಿ ಗೊತ್ತಾ? ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಡ್ರೈವರ್ ಒಬ್ಬರು ತಿಂಗಳಿಗೆ ಯೂಟ್ಯೂಬ್ ಚಾನಲಿಂದ 10 ಲಕ್ಷ ರೂಪಾಯಿ ಆದಾಯ ಮಾಡ್ತಾರೆ. ಮತ್ತು ವಿಲೇಜ್ ಕುಕಿಂಗ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ತಿಂಗಳಿಗೆ 1 ಕೋಟಿ ಆದಾಯ ಮಾಡ್ತಾರೆ ಅಂದಾಗ ತುಂಬ ಜನ ಹೇಳಿದ್ದು ನೀವೆಷ್ಟು ದುಡಿತೀರಾ ಅಂತ. ಸೊ ನಾನು ಎಷ್ಟು ದುಡಿತೀನಿ ಅನ್ನೋದಕ್ಕಿಂತ ಮೊದಲು ನನ್ನ ಸೋರ್ಸ್ ಆಫ್ ಇನ್ಕಮನ್ನು ತಿಳ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಯೂಟ್ಯೂಬ್, ಇದನ್ನು ನಾನು ಹೇಳೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ಬುಕ್ಕಲ್ಲಿ ನಮ್ಗೆ ಆನ್ಲೈನ್ ಇನ್ಕಮ್ ಒಂದು 20 ರಿಂದ 30 ಸಾವಿರ ರೂಪಾಯಿ ಬರುತ್ತೆ. ಸ್ವಲ್ಪ ಪ್ರಮೋಷನಲ್ಲಿ 10 ರಿಂದ 20 ಸಾವಿರ ರೂಪಾಯಿ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನೀವು ಕಾನ್ಸ್ಟೆಂಟಾಗಿ 30 ಸಾವಿರ ರೂಪಾಯಿ ಇಟ್ಕೋಬೋದು. ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ನಾವು ಒಂದು ಪ್ರಮೋಷನ್ಗೆ 30 ರಿಂದ 40 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದೇ ನಾವು ಬೆಟ್ಟಿಂಗ್ ಆ್ಯಪ್ಸು ಅಥವಾ ಫೇಕ್ ಅಂತ ಗೊತ್ತಿದ್ರು ಸನ್ ಕ್ರೀಮ್ ಅವು ಇವೆಲ್ಲ ಪ್ರಮೋಟ್ ಮಾಡಿದ್ದೀವಿ ಅಂದರೆ ನಮಗೆ ಜಾಸ್ತಿ ಬರುತ್ತೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಅದು ಮಾಡೋದಿಲ್ಲ. 1 ಲಕ್ಷ 2 ಲಕ್ಷ ಕೂಡ ಕೊಡ್ತಾರೆ, ಬಟ್ ನಮಗೆ ಬೇಕಾಗಿಲ್ಲ. ಸೊ ಕೆಲವೊಂದು ಟೈಮ್ 5 ಪ್ರಮೋಷನ್ ಇರುತ್ತೆ, ಕೆಲವೊಂದು ಟೈಮ್ 2. ಸೊ ನೀವು ಕಾಮನ್ ಆಗಿ ಒಂದು 50 ಸಾವಿರ ರೂಪಾಯಿ ಅಂತ ಅನ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ತುಂಬ ಕ್ಲೈಂಟ್ಸ್ಗೆ ಎಡಿಟಿಂಗ್ ಸರ್ವಿಸನ್ನು ಕೊಡ್ತೀವಿ ಮತ್ತು ಅವರ ಅಕೌಂಟ್ಸನ್ನು ನಾವೇ ಮ್ಯಾನೇಜ್ ಮಾಡ್ತೀವಿ. ಇದರಲ್ಲಿ ಎಲ್ಲ ಎಡಿಟರ್ ಸ್ಯಾಲರೀಸ್ ಎಲ್ಲ ಹೋಗಿ ಒಂದು 10 ರಿಂದ 20 ಸಾವಿರ ರೂಪಾಯಿ ಉಳಿಬೋದು. ಇದ್ರ ಜೊತೆ ನಾವು ಯೂಟ್ಯೂಬ್ ಚಾನಲ್ಸನ್ನು ಬೈ ಮಾಡೋದು, ಸೇಲ್ ಮಾಡೋದು, ಇನ್ಸ್ಟಾಗ್ರಾಮ್ ಪೇಜ್ ಬೈ ಮಾಡೋದು, ಸೇಲ್ ಮಾಡೋದು, ಇದರಲ್ಲೂ ಕೂಡ ಒಂದು 10-20 ಸಾವಿರ ರೂಪಾಯಿ ಉಳಿಯುತ್ತೆ. ಸೊ ಇಷ್ಟೆಲ್ಲ ನನ್ನ ಪರ್ಸ್ನಲ್ ಇನ್ಕಮ್. ಇದ್ರ ಜೊತೆ ನಂದು 2 ಕಂಪ್ನಿ ಇದೆ. ಒಂದು ಲಯನ್ ನೆಟ್ವರ್ಕ್ ಅಂತ, ಇನ್ನೊಂದು ವರ್ಧನ ಆರ್ಗ್ಯಾನಿಕ್ಸ್ ಅಂತ. ಲಯನ್ ನೆಟ್ವರ್ಕಲ್ಲಿ ಕೋರ್ಸಸನ್ನು ರನ್ ಮಾಡ್ತೀವಿ. ಯೂಟ್ಯೂಬ್, ಇ-ಕಾಮರ್ಸ್, ಅಗ್ರಿಕಲ್ಚರ್. ಒಂದು ಕ್ಲಾಸ್ಗೆ ನಾವು 5 ರಿಂದ 10 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ. ಪ್ರತಿ ಶನಿವಾರ 5 ರಿಂದ 10 ಸ್ಟೂಡೆಂಟ್ಸ್ ಅಟೆಂಡ್ ಆಗ್ತಾರೆ. ನೀವು 5 ಸ್ಟೂಡೆಂಟ್ ಅಂತ ಇಟ್ಕೊಂಡ್ರು 4 ವಾರಕ್ಕೆ ನೀವೇ ಎಷ್ಟಾಯಿತು ಅಂತ ಕೌಂಟ್ ಮಾಡ್ಕೊಳ್ಳಿ. ಇನ್ನು ವರ್ಧನ ಆರ್ಗ್ಯಾನಿಕ್ಸಲ್ಲಿ ಈಗ ಸದ್ಯಕ್ಕೆ ಒಂದು ಪ್ರಾಡಕ್ಟ್ ಇದೆ. ಅದರ ಉದ್ದೇಶ ಏನಪ್ಪ ಅಂದರೆ ಸಾವಯವ ರೈತರಿಗೆ ಒಳ್ಳೆ ಮಾಹಿತಿ ಕೊಡಬೇಕು ಮತ್ತು ಅವ್ರು ಬೆಳೆದಂಥ ಪ್ರಾಡಕ್ಟ್ಸ್ಗೆ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ಜನಗಳಿಗೆ ಒಳ್ಳೆ ಆಹಾರವನ್ನು ಕೊಡಬೇಕು ಅನ್ನೋದು ಉದ್ದೇಶ. ಸೊ ಈ ಎರಡೂ ಕಂಪ್ನಿದು ಕೂಡ 100% ಶೇರ್ಸ್ ನನ್ನ ಹತ್ರನೇ ಇದೆ. ಆದರೂ ಕೂಡ ನಾನು ಅದನ್ನು ಕಂಪ್ನಿ ಇನ್ಕಮ್ ಅಂತಲೇ ಹೇಳ್ತೀನಿ, ನನ್ನ ಪರ್ಸ್ನಲ್ ಇನ್ಕಮ್ ಅಲ್ಲ. ಸೊ ನೀವು ಕೂತ್ಕೊಂಡು ಕೌಂಟ್ ಮಾಡಿ. ಇಷ್ಟೆಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಕಷ್ಟಪಡಬೇಕು, ಎಲ್ಲೂ ಟೈಮ್ ವೇಸ್ಟ್ ಮಾಡಬಾರ್ದು. ನೀವು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಿದ್ರು ಕೂಡ ನನ್ನ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಇರಲ್ಲ, ಫೇಸ್ಬುಕ್ ಇರಲ್ಲ, ಆ್ಯಂಡ್ ನಾನು ಒಂದು ಮೂವಿ ನೋಡಲ್ಲ, ಕ್ರಿಕೆಟ್ ನೋಡಲ್ಲ. ಬೆಳಗ್ಗೆ ಎದ್ದಾಗಲಿಂದ ಸಾಯಂಕಾಲವರೆಗೂ ಕೂಡ ಕೆಲಸ ಅಂತಿದ್ರೆ ಆಗುತ್ತೆ. ಆದರೆ ನಮ್ಮ ಯುವಜನತೆ ಏನು ಮಾಡ್ತಿದ್ದಾರೆ, ಚಪ್ರಿಗಳೆಲ್ಲ ವಿಡಿಯೋ ನೋಡಿಕೊಂಡು ಬೇಡವಾಗಿರುವಂಥ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ನಾನು ಒಂದೇ ಹೇಳ್ತೀನಿ, ನೀವು ಒಬ್ಬರ ಹತ್ರ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂದರೆ ಲೈಫ್ ಟೈಮ್ ಕೆಲಸಕ್ಕೆ ಹೋಗ್ಕೊಂಡೇ ಇರ್ತೀರಾ. ನೀವು ಕರೆಕ್ಟಾಗಿ ಏನಾದರೂ ಒಂದು ಮಾಡಬೇಕು ಅಂತ ನಿಮ್ಮ ಗುರಿಯ ಕಡೆ ಫೋಕಸ್ ಮಾಡಿದ್ರೆ 1 ವರ್ಷದಲ್ಲಿ ದುಡಿಯೋದನ್ನು ಬರೀ 1 ತಿಂಗಳಲ್ಲಿ ದುಡಿಬೋದು. ಒಬ್ಬೊಬ್ಬ ಚಪ್ರಿಗಳು ಕೂಡ ಇವತ್ತು ಒಂದು ಪ್ರಮೋಷನ್ಗೆ 2 ಲಕ್ಷ 3 ಲಕ್ಷ ತೊಗೊಳ್ತಿದ್ದಾರೆ. ನೀವು ಮಾಡ್ತಿರೋ ಬಿಡ್ತಿರೋ ಕೋರ್ಸ್ ಬಿಡ್ತಿರೋ ಲೀಸ್ಟ್ ಬಾದರ್ಡ್ ಆಯಿತಾ. ಬಟ್ ನಾನೇನು ಹೇಳೋದಂದರೆ ಕೆಲಸದ ಜೊತೆ ನಿಮ್ಮ ಗುರಿಯ ಕಡೆ ಕೂಡ ಫೋಕಸ್ ಮಾಡಿ ಅಷ್ಟೇ. ಸೊ ಯಾರಾದರೂ ಈಗಲೂ ಕೂಡ ಕೆಲಸನೇ ನಂಬ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ನನಗೆ ಯಾವಾಗ ಎದ್ದೇಳ್ತೀನೋ ನಾನು ಅವಾಗಲೇ ಕೆಲಸ ಮಾಡ್ತೀನಿ. ನಾನು ನೈಟ್ 2 ಗಂಟೆವರೆಗೂ ಕೂಡ ಕೆಲಸ ಮಾಡ್ತೀನಿ. ಪ್ರಕೃತಿಯಲ್ಲೂ ಕೂಡ ಕೆಲಸ ಮಾಡ್ತೀನಿ, ನಾನು ಆಫೀಸಲ್ಲೂ ಕೂಡ ಕೆಲಸ ಮಾಡ್ತೀನಿ. ನನ್ನ ಇಷ್ಟ ಅದು. ಬಿಕಾಸ್ ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಓನ್ ಬಿಸ್ನೆಸ್. ಸೊ ನೀವು ಇನ್ನೊಬ್ಬರು ಕೆಳಗಡೆ ಕೆಲಸ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಗುರಿಯ ಕಡೆನೂ ಫೋಕಸ್ ಮಾಡಿ ಅಷ್ಟೇ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ.